ಹಲೋ ಫ್ರೆಂಡ್ಸ್, ಬನ್ನಿ ಎಲ್ಲರೂ ಜೋಶಲ್ಲಿದ್ದೀರಾ ಅಂತ ಭಾವಿಸ್ತಾ ಡೈರೆಕ್ಟ್ ನಾವು ವೀಡಿಯೋಗೆ ಹೋಗ್ಬಿಡೋಣ. ಫಸ್ಟು ನಾವು ಇಲ್ಲಿ ಮಾಡ್ತಿರೋದು ತಮ್ಲೈನ್ ನೋಡಿದ್ದೀರಾ, ಎಲ್ರಿಗೂ ಗೊತ್ತಾಗಿದೆ. ಹುರುಳಿಕಾಳು ಉಪ್ಪೆಸರನ್ನ ಮಾಡ್ತಾಯಿದ್ದೀವಿ. ಈಗ ಹುರುಳಿಕಾಳು ಉಪ್ಪೆಸರು ಮಾಡೋದಕ್ಕೆ ಮೊದಲನೇದಾಗಿ ಹುರುಳಿಕಾಳು ಬೇಕು. ಹುರುಳಿಕಾಳನ್ನ ನೀಟಾಗಿ ಕಲ್ಲೆಲ್ಲ ಇರುತ್ತೆ, ಬೇರೆ ಬೇರೆ ಬೀಜಗಳಿರುತ್ತೆ, ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಸೊಪ್ಪನ್ನು ನಾವು ಹೊಲ್ದ ಹತ್ರದಿಂದ ಕಿತ್ಕೊಂಡು ಬಂದಿರೋದು ಸೊಪ್ಪನ್ನು ಕ್ಲೀನಾಗಿ ಸೋಸ್ಕೋಬೇಕು. ಅದರಲ್ಲಿ ಹುಳ ಮೊಟ್ಟೆ ಇಟ್ಟಿರೋ ಎಲೆಗಳಿರ್ತವೆ, ಅದನ್ನು ಸೋಸ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಒಲೆ ಹಚ್ಕೊಂಡಿದ್ದೀವಿ. ಒಲೆಯಲ್ಲಿ ಫಸ್ಟು ನೀರನ್ನು ಕಾಯೋದಕ್ಕಿಡಬೇಕು. ನೀರು ಕಾಯಬೇಕು. ನೋಡಿ, ಒಲೆಯಲ್ಲಿ ಮಾಡ್ತಿರೋದ್ರಿಂದ 2 ಒಲೆ ಇದೆ, ಹಾಗಾಗಿ ನಮ್ಮಮ್ಮ ಇನ್ನೊಂದು ಕಡೆ ಬಿಸಿನೀರು ಕುಡಿಯೋದಕ್ಕೆ ಬಿಸಿನೀರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ನೀರು ಕಾದಿದೆ. ಈಗ ಅಲ್ಲಿದ್ದಂತಹ ಹುರುಳಿಕಾಳನ್ನು ಮೊದಲೇ ಆಯ್ದು ಕಲ್ಲುಗಳನ್ನೆಲ್ಲ ತೆಗೆದಿದ್ವಿ, ಬೀಜಗಳನ್ನೆಲ್ಲ ತೆಗೆದಿದ್ವಿ. ಬಟ್ ಅದ್ರ ಮೇಲೆ ಡಸ್ಟ್ ಇರುತ್ತಲ್ವ, ಈಗ ಅದನ್ನು ತೊಳಿತಾ ಇದ್ದಾರೆ. ಚೆನ್ನಾಗಿ ತೊಳಿಬೇಕು. ಅದನ್ನು 2-3 ಸಲ ತೊಳೆದು 2-3 ಸಲ ತೊಳೆದು ಅದನ್ನು ಏನು ಮಾಡಬೇಕು, ಜಾಲಿಸಿ ಹಾಕಬೇಕು. ಆಗ ಸಣ್ಣ ಸಣ್ಣ ಮಣ್ಣು ಅಥವಾ ಸಣ್ಣ ಸಣ್ಣ ಕಲ್ಲುಗಳು ನಮ್ಮ ಕೈಗೆ ಹಾಯುವಾಗ ಸಿಗದೇ ಇರ್ತಕ್ಕಂತಹ ಕಲ್ಲುಗಳು ಇಲ್ಲೆಲ್ಲ ನೀರಲ್ಲಿ ಉಳ್ಕೊಳ್ಳುತ್ತೆ. ಈಗ ಏನು ಮಾಡಬೇಕು, ಇದನ್ನು ಡೈರೆಕ್ಟು ನೀರು ಕುದೀತಾ ಇದೆ ನೋಡಿ, ಆ ನೀರೊಳಗಡೆ ಈ ಕಾಳನ್ನು ಹಾಕಬೇಕು. ನೀಟಾಗಿ ಹಾಕಿಬಿಟ್ಟು ಪ್ಲೇಟನ್ನು ಮುಚ್ಚಿ ಒಲೆ ಚೆನ್ನಾಗಿ ಉರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಒಲೆ, ಕೊತ 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 ಅಂತ ಕುದೀತಾ ಇದೆ ನೀರು. ಇಲ್ಲಿ ಕಾಳನ್ನು ನಾವು ಹುರಿದಿಲ್ಲ, ಹಾಗೇ ಹಸಿದಾಗಿ ಇದು ಮಾಡಿದ್ದೀವಿ ನೋಡಿ. ಹಾಗೆ ಆಚೆ ಏನೋ ಸೌಂಡ್ ಬಂತಲ್ಲ ಅಂತೇಳಿ ಆಚೆ ಹೋದ್ವಿ. ಕೋಳಿ ತನ್ನ ಮರಿಗಳ ಜೊತೆ ಆಟಾಡ್ತಾ ಇದೆ ನೋಡಿ. ತಾಯಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ. ನೋಡಿ, ಅದು ಕೆರೆದು ಮಕ್ಕಳಿಗೆ ಮೇವನ್ನು ಹುಡ್ಕೊಡ್ತಾ ಇದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು, ನೋಡುವಾಗ ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹುಡುಕಿ ಮೇವನ್ನು ಕೊಡ್ತಾ ಇದೆ. ಅದು ಎಲ್ಲಿ ಹೋಗಿ ಕಾಲಲ್ಲಿ ಕೆರೀತದೋ ಅಲ್ಲೋಗಿ ಮರಿಗಳು ಹುಡುಕ್ತಾ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ನೋಡಿ ಒಂಥರ ಖುಷಿ ಆಯಿತು. ನೋಡಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ಹಾಗೆ ಅದನ್ನು ನೋಡ್ತಾ ಒಳಗಡೆ ಹುರುಳಿಕಾಳು ಹಾಕಿದ್ವಲ್ಲ, ಅದು ಬೆಂದೋಗ್ಬಿಟ್ಟಿತ್ತು. ಅಂದರೆ ತುಂಬ ಬೆಂದಿರಲಿಲ್ಲ, ಕರೆಕ್ಟ್ ಹದಕ್ಕೆ ಬೆಂದಿತ್ತು. ಈಗ ಏನು ಮಾಡಬೇಕು, ಅದಕ್ಕೆ ಈಗ ಒಲೆನ ನೀಟಾಗಿ ಹುರಿ ಹಾಕಿ ಪುನಃ ಈಗ ಮಸಾಲೆ ಆಡಿಸ್ಕೋಬೇಕಲ್ವ. ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾಡಿದ್ರು, ಕೆಂಡ ಎಲ್ಲ ಈಚೆ ತೆಗೆದು ಅದಕ್ಕೆ ಒಣಮೆಣಸಿನ್ಕಾಯನ್ನು ಅದೇ ಕೆಂಡದಲ್ಲಿ ಹುರ್ಕೋತಿದ್ದಾರೆ. ಈ ಕಟ್ಟಿಗೆ ಕೆಂಡದಲ್ಲಿ ಮಾಡೋ ಅಡುಗೆನೇ ಒಂಥರ ಚೆಂದ ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ. ಏನೋ ಹಿರಿಯರಿಗೆ ಇದರಲ್ಲೇ ಇತ್ತು ಅನಿಸುತ್ತೆ ಆಯುರಾರೋಗ್ಯ ಭಾಗ್ಯ ಎಲ್ಲ. ಈಗೆಲ್ಲ 60 ವರ್ಷಕ್ಕೇ ಡುಮ್ ಅಂತಿದ್ದೀವಿ. ಅವಾಗೆಲ್ಲ ನೋಡಿ ಒಲೆಯಲ್ಲಿ ಈ ಥರ ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ಆವಾಗಿನ ಕಾಲದವರೆಲ್ಲ 90 ವರ್ಷ, 100 ವರ್ಷ, 110 ವರ್ಷದ ತನಕ ಬದುಕ್ತಾರೆ. ನಮಗೆಲ್ಲ ಈಗಲೇ ಎಂತೆಂಥದೋ ರೋಗಗಳು ಅವು ಇವು ಅಂತೇಳಿ ಬಂದಿರುತ್ತೆ. ನ್ಯಾಚುರಲಾಗಿ ಊಟ ಮಾಡೋದನ್ನು ಕಲಿಬೇಕು. ಸೊ ನೋಡಿ, ಈಗ ಒಣಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದಾಯಿತು, ಅದ್ರ ಮೇಲಿನ ಧೂಳೆಲ್ಲ ಒರೆಸ್ಕೊಂಡಿದ್ದೀವಿ. ಈಗ ಜೀರಿಗೆ, ಕಾಳುಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಇದ್ರ ಜೊತೆಗೆ ಸಾಂಬಾರು ಸೊಪ್ಪನ್ನು ಹಾಕೋತಾ ಇದ್ದೀವಿ. ಮತ್ತು ಹುಣಸೆಹಣ್ಣು ಒಂದೆರಡು ಉಂಡೆಯಷ್ಟು ಹುಣಸೆಹಣ್ಣು, ಸಾಂಬಾರು ಸೊಪ್ಪು ಹಾಕ್ಕೊಂಡು ಇಡ್ತಾಯಿದ್ದೀವಿ. ಅಷ್ಟೊತ್ತಿಗೆ ಕಾಳು ಬೆಂದಿತ್ತಲ್ವ, ಅಲ್ಲಿಗೆ ಹೋಗಿ ಏನು ಮಾಡಬೇಕು, ಸೊಪ್ಪನ್ನು ತೊಳೆದಿಟ್ಕೊಂಡಿದ್ವಿ. 2-3 ಸಲ ಚೆನ್ನಾಗಿ ಸೊಪ್ಪನ್ನು ತೊಳಿಬೇಕು. ಹೊಲ್ದ ಹತ್ರ ಕಿತ್ಕೊಂಡು ಬಂದಿದ್ದಲ್ವ, ಎಲ್ಲಿಂದನೇ ಕಿತ್ಕೊಂಡ್ಬಂದಿದ್ರು ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಮಣ್ಣೆಲ್ಲ ಇರುತ್ತೆ, ಧೂಳೆಲ್ಲ ಇರುತ್ತೆ. ಸೊ ಹಾಗಾಗಿ ನೋಡಿ ಈ ಥರ ನೀಟಾಗಿ ಬೇಯಬೇಕು. 2-3 ಸಲ ಚೆನ್ನಾಗಿ ಸೊಪ್ಪನ್ನು ತೊಳೆದು ಮಣ್ಣೆಲ್ಲ ಹೋಗಿರುತ್ತೆ. ತೊಳೆದು ಈಗ ಏನು ಮಾಡಬೇಕು, ಈ ನೀರೊಳಗಡೆ ಹಾಕಬೇಕು. ಈಗ ಸಮ್ಮರ್ ಡೇಸ್ ಅಲ್ವಾ, ಚೆನ್ನಾಗಿ ಸೊಪ್ಪು ಕಾಳು ತಿನ್ನಬೇಕು ರೀ. ನಮ್ಮ ಬಾಡಿಗೆ ಯಾವಾಗಲೂ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಈ ಸೆಕೆಗೆ ನಾವು ಎಷ್ಟು ನೀರು ಕುಡಿದ್ರೂ ನೀರು ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಸೊಪ್ಪನ್ನು ಚೆನ್ನಾಗಿ ತಿನ್ನಿ, ಪಲ್ಯ ಮಾಡ್ಕೊಂಡು ತಿನ್ಬೋದು. ಇದೇ ಥರ ಉಪ್ಪೆಸರಲ್ಲಿ ನಾನಾ ಥರದ ಸಾರುಗಳಿದ್ದಾವೆ. ಉಪ್ಪೆಸರು 3-4 ಥರ ಮಾಡ್ಬೋದು. ಮೊಸಪ್ಪು ಸಾರು ಮಾಡ್ಬೋದು, ಹುರುಳಿಕಾಳು ಉಪ್ಪೆಸರು ಮಾಡ್ಬೋದು, ಮತ್ತು ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಉಪ್ಪೆಸರು ಮಾಡ್ಬೋದು. ಬೇಳೆ ಹಾಕಿ ಹುರುಳಿಕಾಳು ಉಪ್ಪೆಸರು ಹುರುಳಿಕಾಳು ಅಂತೀನಿ, ಸೊಪ್ಪನ್ನು ಯೂಸ್ ಮಾಡಿಕೊಂಡು, ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು
ಉಪ್ಪೆಸರು ಮಾಡ್ಬೋದು ನೋಡಿ. ಇದಕ್ಕೆ ಈಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಬೇಕು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೋಡಿ ನೀಟಾಗಿ ಈಗ ತಪ್ಪಲೆ ತುಂಬ ಇದೆ ಸೊಪ್ಪು ನೋಡಿ. ಈಗ ಸ್ವಲ್ಪ ಹೊತ್ತಿಗೆ ಎಷ್ಟಾಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು. ಉಪ್ಪನ್ನು ಹಾಕಿ ಮತ್ತೆ ಕ್ಲೋಸ್ ಮಾಡ್ತಾಯಿದ್ದೀವಿ. ಸೊಪ್ಪನ್ನು ಈ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ತಿನ್ನಬೇಕು. ಯಾಕಂದರೆ ನಮಗೆ ಬೇರೆ ಎಲ್ಲೂ ಈ ಮಿನ್ರಲ್ಸು ನೀರು ಕುಡಿದ್ರೂ ನಮಗೆ ದಗ್ತಾ ಇರಲ್ಲ. ಸೊ ನಮ್ಮ ಫುಡ್ಡಿಂದ ಅದನ್ನು ತೊಗೋಬೇಕು. ಈಗ ನೋಡಿ ಟೊಮೊಟೊ ಹಣ್ಣು ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಈಗ ಇದನ್ನು ಫಸ್ಟು ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ಹೊರಗಡೆ ಏನಾದರೂ ಸೌಂಡ್ ಕೇಳ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ಇಲ್ಲಿ ಬೆಂದಿದೆ, ಈಗ ಸೊಪ್ಪನ್ನು ಸಮೇತ ಬೆಂದಿದೆ. ಈಗ ಸೊಪ್ಪನ್ನು ಮತ್ತು ಕಾಳನ್ನು ಎರಡನ್ನೂ ಮಿಕ್ಸಲ್ಲಿ ತೊಗೋಬೇಕು. ನೋಡಿ ಅದು ಬೆಂದಿರೋದಕ್ಕೆ ನೀರಿನ ಕಲರೇ ಚೇಂಜ್ ಆಗಿದೆ. ಹಿಂದೆ ಏನು ಮಾಡ್ತಿದ್ರು ಅಂತ ಗೊತ್ತಾ, ಈಗಲೂ ಹಿಂದೆ ಅಂತಲ್ಲ ಈಗಲೂ ರೈಸ್ಗೆಲ್ಲ ಬಿಡ್ತಾರಲ್ಲ ಕುದುರೆಗಳನ್ನೆಲ್ಲ, ಆ ಕುದುರೆಗಳಿಗೆ ಈ ಹುರುಳಿಕಾಳನ್ನು ಬೇಯಿಸ್ಬಿಟ್ಟು ಈ ಹುರುಳಿಕಾಳಿನ ನೀರು ಇರುತ್ತಲ್ಲ ಬೇಯಿಸ್ಬಿಟ್ಟು ಅದನ್ನು ಹಿಂಗೆ ನೀರು ಇಳೆ ಬೀಳುತ್ತಲ್ಲ, ನೀರು ಬೀಳುತ್ತಲ್ವ, ಸೋರು ಹಾಕ್ತಿದ್ರಂತೆ. ಆ ನೀರನ್ನು ಬಸ್ದಾಗ ಕೆಳಗಡೆ ಇದ್ರ ಥರ ಉಳಿತಾ ಇತ್ತಂತೆ, ಗಟ್ಟಿ ಗಿಣ್ಣು ಥರ. ಅದನ್ನು ಆ ಕುದುರೆಗಳಿಗೆ ಕೊಡ್ತಾಯಿದ್ರಂತೆ. ಕುದುರೆಗಳು ಗಟ್ಟಿ ಆಗ್ತಿದ್ವಂತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡಿ ಹುರುಳಿಕಾಳಲ್ಲಿ ಎಷ್ಟು ಶಕ್ತಿ ಇರ್ಬೋದು ಅಂತ. ಮಕ್ಕಳಿಗೂ ತಿನ್ನಿಸಿ, ಮಸ್ಟ್ ಆ್ಯಂಡ್ ಶುಡ್ ನೀವೂ ತಿನ್ನಿ. ನಾವು ಯಾಕಂದರೆ ಶಕ್ತಿಯುತವಾಗಿರಬೇಕು, ಶಕ್ತಿಯುತ ಸಮಾಜವನ್ನು ಕಟ್ಟಬೇಕು. ಸೊ ಹಾಗಾಗಿ ಈಗ ಕಮಿಂಗ್ ಟು ದ ವಿಡಿಯೋ. ಈಗ ಇಲ್ಲಿ ನೋಡಿ, ಈಗ ಆರಿದೆ ಸೊಪ್ಪು ಮತ್ತು ಕಾಳು, ಬಿಸಿಯಲ್ಲೇ ಹಾಕಕ್ಕೆ ಹೋಗಬೇಡಿ. ಈಗ ಆರಿದೆ, ಗ್ರೈಂಡ್ ಮಾಡಿದ್ವಲ್ಲ ಖಾರ, ಅದರೊಳಗಡೆನೇ ಈಗ ಸೊಪ್ಪನ್ನು ಹಾಕಿ ಮತ್ತೆ ಪುನಃ ಗ್ರೈಂಡ್ ಮಾಡಬೇಕು. ಈಗ ಅದೇ ತಪ್ಪಲೆಯಲ್ಲಿ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದೇ ತಪ್ಪಲೆಗೆ ಸಾಂಬಾರನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಫಸ್ಟು ಸಾಸಿವೆ ಹಾಕಬೇಕು, ಎಣ್ಣೆ ಹಾಕಬೇಕು. ಫಸ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಆಡಿಸ್ಕೊಂಡಿದ್ವಲ್ಲ ಖಾರ ಮಸಾಲೆ ಎಲ್ಲ, ಅದನ್ನು ಈಗ ಇದರೊಳಗಡೆ ಹಾಕಬೇಕು. ಹಾಕಿ ನೋಡಿ ಚೆನ್ನಾಗಿ ನೀರು ಹಾಕೋದಕ್ಕೆ ಹೋಗ್ಬಿಡಿ. ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ಮತ್ತೆ ಪುನಃ ಮಿಕ್ಸರಲ್ಲಿ ಇರುತ್ತಲ್ವ ಖಾರ, ಅದಕ್ಕೋಸ್ಕರ ಅದು ವೇಸ್ಟ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಹಾಕಬೇಕು. ಈಗ ಕ್ಲೋಸ್ ಮಾಡಿ, ಅದನ್ನು ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಬೇಯಲಿ ಅದು. ಆಮೇಲೆ ಈಗ ಏನು ಮಾಡಬೇಕು, ಸೊಪ್ಪು ಕಾಳು ಬೇಯಿಸಿದ್ವಲ್ಲ ನೀರು, ಅದನ್ನು ಚೆಲ್ಲೋದಕ್ಕೆ ಹೋಗ್ಬಿಡಿ. ನೋಡಿ ಈ ಥರ ಸ್ಟ್ರೈನ್ ಮಾಡಿ ಅದೇ ಸಾಂಬಾರೊಳಗಡೆ ಆ ನೀರನ್ನು ಹಾಕಬೇಕು. ಹಾಕಿ ಮತ್ತೆ ಫ್ರೈ ಮಾಡಿ. ಸಾಂಬಾರಿಗೆ ಸ್ವಲ್ಪ ಕಡಿಮೆ ಉಪ್ಪು ಹಾಕಿ. ಯಾಕೆ ಅಂದರೆ ಸೊಪ್ಪು ಕಾಳು ಬೇಯಿಸುವಾಗ ನಾವು ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ. ಸೊ ಹಾಗಾಗಿ ಉಪ್ಪು ಹಾಕಬೇಕಾದ್ರೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸೊಪ್ಪು ಕಾಳನ್ನು ಸ್ಟ್ರೈನ್ ಮಾಡಿದ್ವಲ್ಲ, ಆ ಉಳಿದಿರ್ತಕ್ಕಂಥ ಸೊಪ್ಪು ಕಾಳನ್ನು ಪಲ್ಯ ಮಾಡೋದು ಹೇಗೆ, ಅದು ಫಸ್ಟು ಏನು ಮಾಡಬೇಕು, ಒಂದು ತಪ್ಪಲೆಯಲ್ಲಿ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆನ ಹಾಕ್ಕೊಂಡು ಈಗ ಬೆಳ್ಳುಳ್ಳಿನ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ, ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈಗ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಅದು ಸಿಪ್ಪೆ ತೆಗ್ದಿದ್ದೀವಿ ನಾವು, ಸಿಪ್ಪೆ ತೆಗೆದು ಯೂಸ್ ಮಾಡಬೇಕು. ಮತ್ತು ಈಗ ಈರುಳ್ಳಿಯನ್ನು ಹಾಕೋತಾ ಇದ್ದೀವಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ, ಅದು ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಿ. ನೋಡಿ ನೀಟಾಗಿ ಫ್ರೈ ಮಾಡಬೇಕು. ದಯವಿಟ್ಟು ಈ ಥರದ ಹೆಲ್ದಿ ರೆಸಿಪಿಗಳು ಮತ್ತು ಟ್ರೆಡಿಷ್ನಲ್ ರೆಸಿಪಿಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತವೆ. ಅಥವಾ ನಿಮಗೆ ಗೊತ್ತಿದ್ದರೆ ನನಗೆ ಕಳಿಸಿ, ನಾನು ಟ್ರೈ ಮಾಡಿ ಅದನ್ನು ಸಮೇತ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸಬ್ರನ್ನ ಬೆಳೆಸ್ರಿ. ಈಗ ನೋಡಿ ಇದು ಫ್ರೈ ಆಗ್ತಾ ಇದೆ. ಈಗ ಕಾಯಿಯನ್ನು ತುರ್ಕೊಂಡಿದ್ದೀವಿ ನಾವು, ಕಾಯಿಯನ್ನು ಆ್ಯಡ್ ಮಾಡಬೇಕು. ಈಗ ಆ್ಯಡ್ ಮಾಡಿ ಅದನ್ನು ಸಮೇತ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಸೊಪ್ಪು ಕಾಳನ್ನು ಆಲ್ರೆಡಿ ನಾವು ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಆಮೇಲೆ ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ. ನಿಮಗೇನಾದರೂ ಉಪ್ಪು ಜಾಸ್ತಿ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೈ ಆಗ್ತಾಯಿದೆ. ಫ್ರೈ ಆಗಿದ ತಕ್ಷಣ ಏನು ಮಾಡಬೇಕು, ಫ್ರೈ ಆಗ್ತಾಯಿದೆ. ಈಗ ಫ್ರೈ ಆದಮೇಲೆ ಆ ಸೊಪ್ಪು ಕಾಳು ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಿ ಸೊಪ್ಪು ಕಾಳು, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು.
ಸೇರಿಸ್ಬೇಕೀಗ. ಸೇರಿಸಿ ಆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಪೂರ್ತಿ ನೀಟಾಗಿ ಮಿಕ್ಸಪ್ ಆಗಬೇಕು. ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಆ ಸೊಪ್ಪು. ನನ್ನ ಮಕ್ಕಳಂತೂ ತುಂಬ ಆಸೆ ಪಡ್ತಾರೆ ಈ ಕಾಳು ಪಲ್ಯ ಅಂದರೆ. ಅದರಲ್ಲೂ ಹುರುಳಿಕಾಳು ಅಂದರೆ ತುಂಬಾ ಇಷ್ಟ ಅವಕ್ಕೆ. ನೋಡಿ ಹುರುಳಿಕಾಳು ಪಲ್ಯ ಸಾಂಬಾರು ರೆಡಿ ಆಯಿತು. ದಯವಿಟ್ಟು ಈ ಹುರುಳಿಕಾಳು ಉಪ್ಪೆಸರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಸಂಬಂಧಿಕರಿಂದನೂ ಮಾಡಿಸಿ. ಇನ್ನಿತರ ವೀಡಿಯೋಗಳಿಗೋಸ್ಕರ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.